ಹಾಯ್ ಎಲ್ರು ಹೇಗಿದ್ದೀರಾ? ನಾನು ನಿಮ್ಮ ಕನ್ನಡ ಕತೆ. ಇವತ್ತಿನ ವಿಡಿಯೋನಲ್ಲಿ ನಾವು 2024ನಲ್ಲಿ ರಿಲೀಸ್ ಆಗಿರುವ O2 ಮೂವಿ ಸ್ಟೋರಿಯನ್ನು ನೋಡೋಣ. ಈ ಮೂವಿ ಕನ್ನಡದಲ್ಲೇ ರಿಲೀಸ್ ಆಗಿದೆ. ಆಶಿಕಾ ರಂಗನಾಥ್ ಅವರು ಮೇನ್ ಲೀಡಲ್ಲಿ ನಟಿಸಿದ್ದಾರೆ. ಸತ್ತೋಗಿದ್ದವ್ರನ್ನ ಮತ್ತೆ ತಿರುಗಿ ಹೇಗೆ ಬದುಕಿಸೋದು ಅಂತ ಹೀರೋಯಿನ್ ರಿಸರ್ಚ್ ಮಾಡ್ತಾ ಇರ್ತಾಳೆ. ಆದರೆ ಆ ರಿಸರ್ಚ್ನ ಮಾಡಬೇಕಾದ್ರೆ ಏನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ಲು, ಹಾಗೆ ಅವಳು ಸಕ್ಸಸ್ ಆದ್ಲ ಇಲ್ಲ ಅಂತ ಈ ಮೂವಿ ಸ್ಟೋರಿಯಲ್ಲಿ ನೋಡೋಣ. ಇನ್ನು ಲೇಟ್ ಮಾಡದೆ ಸ್ಟೋರಿಯನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಹಾಗೆ ಕೆಳಗಿರೋ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ. ಇನ್ನು ಸ್ಟೋರಿಯನ್ನು ಶುರು ಮಾಡೋಣ ಬನ್ನಿ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಶ್ರದ್ಧಾನ ತೋರಿಸ್ತಾರೆ. ಇವಳು ನಮ್ಮ ಮೂವಿ ಹೀರೋಯಿನ್. ಅವಳೊಂದು ಲ್ಯಾಬ್ನಲ್ಲಿ ಕುತ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾಗ ಅವಳಿಗೆ ಡಾಕ್ಟರ್ ವಿಷ್ಣು ಕಾಲ್ ಮಾಡಿ, ನೀನು ಈ ರೀತಿ ಎಕ್ಸ್ಪೆರಿಮೆಂಟ್ಸ್ನ ಮಾಡಬೇಡ, ಅದು ನಿನ್ನ ಜೀವಕ್ಕೆ ಅಪಾಯ ಅಂತ ಹೇಳ್ತಾ ಇದ್ರೂ ಕಾಲನ್ನು ಕಟ್ ಮಾಡ್ತಾಳೆ. ಅವಾಗೆ ಸೀನ್ ಕಟ್ ಆಗಿ ಸ್ಟೋರಿ ಕೆಲವು ದಿನಗಳ ಹಿಂದಕ್ಕೆ ಹೋಗುತ್ತೆ. ಶ್ರದ್ಧಾ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಬೆಳಗ್ಗೆ ಎದ್ದು ರೆಡಿ ಆಗ್ತಾ ಇದ್ದಾಗ ಡಾಕ್ಟರ್ ವಿಷ್ಣು ಕಾಲ್ ಮಾಡಿ, ನಿನ್ನ ರಿಸರ್ಚ್ಗೆ ಫಂಡ್ ಕೊಡೋದಕ್ಕೆ ಎಲ್ಲರೂ ರೆಡಿಯಾಗಿದ್ದಾರೆ, ಮೀಟಿಂಗ್ ಇದೆ, ಬೇಗ ಬಾ ಅಂತ ಹೇಳ್ತಾನೆ. ಹೋಗೋ ದಾರಿನಲ್ಲಿ ಅವಳು ರೇಡಿಯೋ FM ಓಶೋ ವಾಯ್ಸನ್ನು ಕೇಳಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ದಾರಿ ಮಧ್ಯದಲ್ಲಿ ಯಾರೊಬ್ಬ ಮಹಿಳೆ ಕಣ್ತಿರುಗಿ ಬಿದ್ದೋಗಿರ್ತಾಳೆ. ತಕ್ಷಣ ಶ್ರದ್ಧಾ ಅಲ್ಲಿಗೆ ಹೋಗಿ ಆ ಮಹಿಳೆಗೆ CPR ಮಾಡಿ ಅವಳನ್ನು ಬದುಕಿಸ್ತಾಳೆ. ಆಮೇಲೆ ಶ್ರದ್ಧಾ ಹಾಸ್ಪಿಟಲ್ಗೆ ರೀಚ್ ಆಗ್ತಾಳೆ. ಬಟ್ ಅವಳು ಹೋಗೋಷ್ಟರಲ್ಲೇ ಮೀಟಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ಆವಾಗ ತನ್ನ ಫ್ರೆಂಡ್ ಅವಳಿಗೆ ದೊಡ್ಡ ಕಂಪನಿಯಿಂದ ಆಫರ್ ಬಂದಿದೆ ಅಂತ ಆಫರ್ ಲೆಟರ್ ಕೊಟ್ಟರೆ ಅವಳು ಅಲ್ಲೇ ಹರಿದಾಕ್ಬಿಡ್ತಾಳೆ. ಆ್ಯಕ್ಚುಲಿ ಶ್ರದ್ಧಾಗೆ ಅವಳು ಮಾಡ್ತಾ ಇರೋ O2 ಪ್ರಾಜೆಕ್ಟೇ ತುಂಬ ಇಂಪಾರ್ಟೆಂಟ್. ಸೀನ್ ಇಲ್ಲಿಗೆ ಕಟ್ ಆಗುತ್ತೆ. ಶ್ರದ್ಧಾ ಚಿಕ್ಕವಳಿದ್ದಾಗೆ ಅವರಮ್ಮ ತೀರ್ಕೊಂಡಿರ್ತಾರೆ. ಅವರ ಅಪ್ಪನೇ ಇವಳನ್ನು ತುಂಬ ಮುದ್ದಾಗಿ ಬೆಳೆಸಿರ್ತಾರೆ. ಅವರಪ್ಪ ನಾಟಕಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಒಂದಿನ ಹೀಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರಬೇಕಾದ್ರೆ ಅವ್ರಿಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಬಂದಿರೋದ್ರಿಂದ ಅವರ ಸ್ಟೇಜ್ ಹತ್ರನೇ ಸತ್ತೋಗ್ಬಿಡ್ತಾರೆ. ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಅಲ್ಲಿ ಡಾಕ್ಟರ್ಸ್ ಕೂಡ ಇರೋದಿಲ್ಲ. ಅವತ್ತಿನ ದಿನಾನೇ ಶ್ರದ್ಧಾ ಫಿಕ್ಸ್ ಆಗಿರ್ತಾಳೆ. ಅವ್ರ ಅಪ್ಪನ ಥರ ಯಾರಿಗೂ ಆಗಬಾರ್ದು ಅಂತ ಹೇಳಿ ಅವಳು ಕಾರ್ಡಿಯಾಕ್ ಅರೆಸ್ಟ್ ಮೇಲೆ ನಾಲೆಡ್ಜನ್ನು ಪಡ್ಕೊಂಡು ದೊಡ್ಡೊಳಾಗಿದ್ಮೇಲೆ ಡಾಕ್ಟರ್ ಆಗ್ತಾಳೆ. ಸೀನ್ ಮತ್ತೆ ಪ್ರೆಸೆಂಟ್ಗೆ ಬರುತ್ತೆ. ಮೀಟಿಂಗ್ ಹಾಲ್ ಒಳಗಡೆಗೆ ಹೋಗಿದ್ದ ಶ್ರದ್ಧಾ ಜೊತೆ ಡಾಕ್ಟರ್ ವಿಷ್ಣು ಶ್ರದ್ಧಾಗೆ ತನ್ನ ಎಕ್ಸ್ಪೆರಿಮೆಂಟ್ ಬಗ್ಗೆ ಹೇಳೋಕೆ ಹೇಳ್ತಾನೆ. ಶ್ರದ್ಧಾ ಮಾತಾಡ್ತಾ, ನಾನು ಮಾಡ್ತಾ ಇರೋ ಪ್ರಾಜೆಕ್ಟ್ ಹೆಸರು O2. ಕೆಲವೊಬ್ಬ ಪೇಷಂಟ್ಸ್ ಕೋಮಾಗೆ ಹೋಗಿ ಆ ಕೋಮಾದಲ್ಲೇ ಬ್ರೈನ್ ಸೆಲ್ಸ್ ಕೆಲಸ ಮಾಡದೆ ಸತ್ತೋಗ್ಬಿಡ್ತಾರೆ. ಅಂಥ ಸಿಚುವೇಶನ್ನಲ್ಲಿ ಅವರ ಬ್ರೈನ್ ಸೆಲ್ಸ್ನ ಆಕ್ಟಿವೇಟ್ ಮಾಡೋದ್ರಿಂದ ಅವರು ಬದುಕೋ ಚಾನ್ಸ್ ಇದೆ. ಹೇಳಬೇಕಂದ್ರೆ ಸತ್ತೋಗಿರೋರನ್ನ ಸ್ವಲ್ಪ ಹೊತ್ತಲ್ಲೇ ನಾವು ಬದುಕಿಸ್ಬೋದು ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲದೆ ಅವಳು ಈ ಎಕ್ಸ್ಪೆರಿಮೆಂಟ್ನ ಇಲಿ ಮೇಲೆ ಮಾಡಿರೋದ್ರಿಂದ ಆ ಇಲಿನ ತೋರಿಸ್ತಾ, ಇದು ಸತ್ತೋಗಿದ್ದ 38 ನಿಮಿಷಗಳ ಆಗಿದ್ಮೇಲೆ ನಾನು O2 ಲಿಕ್ವಿಡನ್ನು ಇದಕ್ಕೆ ಇಂಜೆಕ್ಟ್ ಮಾಡಿದ್ದೆ. ಅದಕ್ಕೆ ಹಾರ್ಟ್ ಬೀಟ್ ಇಲ್ಲದೆ ಇದ್ರೂ ಸ್ವಲ್ಪ ಹೊತ್ತಲ್ಲೇ ಬ್ರೈನ್ ಸೆಲ್ಸ್ ಆಕ್ಟಿವೇಟ್ ಆಗಿ ಅದಕ್ಕೆ ಮತ್ತೆ ಪ್ರಾಣ ಬಂತು. ಇದೇ ರೀತಿ ಮನುಷ್ಯರ ಮೇಲೆ ಕೂಡ ಕೆಲಸ ಮಾಡುತ್ತೆ ಅಂತ ಹೇಳಿದಾಗ ಇನ್ವೆಸ್ಟರ್ ಇವ್ರ ಜೊತೆ ವಿಡಿಯೋ ಕಾನ್ಫರೆನ್ಸ್ಗೆ ಬಂದು, ನನಗೆ ನಿನ್ನ ಪ್ರಾಜೆಕ್ಟ್ ಇಷ್ಟ ಆಯಿತು, ಆದರೆ ಮನುಷ್ಯರ ಮೇಲೆ ಖಂಡಿತ ಇದು ವರ್ಕ್ ಆಗುತ್ತೆ ಅಂತ ಪ್ರೂವ್ ಮಾಡಬೇಕಾಗಿರುತ್ತೆ. ನೀನು ಮನುಷ್ಯರ ಮೇಲೆ ಟೆಸ್ಟ್ ಮಾಡಿದ ಮೇಲೆ ನಾನು ಇದಕ್ಕೆ ಅಪ್ರೂವ್ ಕೊಡ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇನಲ್ಲಿ ಡಾಕ್ಟರ್ ವಿಷ್ಣು ಶ್ರದ್ಧಾಗೆ ಸಪೋರ್ಟ್ ಮಾಡ್ತಾ, ನೀನು ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ನಿನಗೆ ಒಂದು ಟೀಮ್ ಬೇಕು ಅಂತ ಹೇಳಿ ನಿನ್ನ ಟೀಮಲ್ಲಿ ನೀನು, ವೆಂಕಿ ಹಾಗೂ ಡಾಕ್ಟರ್ ಶ್ರುತಿ ಕೂಡ ಇರ್ತಾಳೆ ಅಂತ ಪರಿಚಯ ಮಾಡಿಕೊಡ್ತಾನೆ. ಶ್ರುತಿ ಬ್ರೈನ್ ಡಾಕ್ಟರ್ ಆಗಿರ್ತಾಳೆ. ಇನ್ನು ಇವ್ರ ಲ್ಯಾಬ್ ಇಡೋದಕ್ಕೆ ಜಾಗ ಎಲ್ಲಿದೆ ಅಂತ ನೋಡಿದಾಗ ಶ್ರದ್ಧಾ ಹೇಳ್ತಾ, ಓಲ್ಡ್ ಲ್ಯಾಬನ್ನು ನಾವು ಕ್ಲೀನ್ ಮಾಡಿ ಇಟ್ಕೋತೀವಿ ಅಂತ ಹೇಳ್ತಾಳೆ. ವಿಷ್ಣು ಸರಿ ಅಂತಾನೆ. ನೆಕ್ಸ್ಟ್ ದಿನ ಶ್ರದ್ಧಾ ಅವರೆಲ್ಲರೂ ಲ್ಯಾಬ್ನಲ್ಲಿ ಇದ್ದಾಗ ಅಲ್ಲಿಗೆ ವಿಷ್ಣು ಬಂದು, ನಿಮ್ಮ ಪ್ರಾಜೆಕ್ಟನ್ನು ಸಪೋರ್ಟ್ ಮಾಡೋದಕ್ಕೆ ಕಾರ್ಡಿಯಾಕ್ ಡಾಕ್ಟರ್ ಕೂಡ ನಿಮಗೆ ಜೊತೆ ಆಗ್ತಿದ್ದಾನೆ, ಅವನ ಹೆಸರು ಡೇವ್, ಇನ್ನೊಂದು 4 ಗಂಟೆನಲ್ಲಿ ಏರ್ಪೋರ್ಟಲ್ಲಿ ಇರ್ತಾನೆ, ಶ್ರದ್ಧಾ ನೀನು ಹೋಗಿ ಪಿಕಪ್ ಮಾಡ್ಕೊಂಡು ಬಾ ಅಂತ ಹೇಳ್ತಾನೆ. ಶ್ರದ್ಧಾ ಹೇಳ್ದಂಗೆ ಪಿಕಪ್ ಮಾಡಿಕೊಂಡು ಲ್ಯಾಬ್ಗೆ ಕರ್ಕೊಂಡು ಬಂದು ಅವರ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಡೇವ್ಗೆ ವಿವರಣೆ ಕೊಡ್ತಾಳೆ. ನೆಕ್ಸ್ಟ್ ದಿನ ಶ್ರದ್ಧಾ ತನ್ನ ಸೀನಿಯರ್ಸ್ ಪ್ರೊಫೆಸರ್ ಜೊತೆ ಒಂದು ಮೀಟಿಂಗನ್ನು ಅರೇಂಜ್ ಮಾಡಿ ಅವಳ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾ ಇರ್ತಾಳೆ. ಅಲ್ಲಿಗೆ ಇವಳ ಸೀನಿಯರ್ ಡಾಕ್ಟರ್ ಆಗಿದ್ದ ಮೃತ್ಯುಂಜಯ್ ಬರ್ತಾನೆ. ಎಲ್ಲರೂ ಚೆನ್ನಾಗಿ ಈ ಪ್ರಾಜೆಕ್ಟ್ಗೆ ಒಪ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ದಾಗ ಮೃತ್ಯುಂಜಯ್ ಮಾತಾಡ್ತಾ, ಈ O2 ಲಿಕ್ವಿಡನ್ನು ಮನುಷ್ಯರಿಗೆ ಇಂಜೆಕ್ಟ್ ಮಾಡಿದಾಗ ಅವರು ಕೋಮಾನಲ್ಲೇ ಇರೋಕೆ ಹೈ ಚಾನ್ಸಸ್ ಇದೆ, ಅವರು ಸತ್ತೋಗ್ಬೋದು ಕೂಡ ಅಂತ ಹೇಳ್ತಾನೆ. ಅದರಿಂದ ಅಲ್ಲಿದ್ದ ಸೀನಿಯರ್ ಡಾಕ್ಟರ್ಸ್ ಎಲ್ಲರೂ ಎದ್ದು ಹೋಗ್ಬಿಡ್ತಾರೆ. ಶ್ರದ್ಧಾಗೆ ತುಂಬಾನೇ ಬೇಜಾರಾಗತ್ತೆ. ತನ್ನ ಲ್ಯಾಬಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಗ ಅಲ್ಲಿಗೆ ದೇವ್ ಬಂದು, ಯಾರು ಈ ಮೃತ್ಯುಂಜಯ್, ಯಾಕೆ ಈ ತರ ಮಾತಾಡ್ದ ಅಂತ ಕೇಳಿದಾಗ ಶ್ರದ್ಧಾ ತನಗೆ ನಡೆದಿರೋ ವಿಷಯವನ್ನ ಹೇಳ್ತಾಳೆ. ಶ್ರದ್ಧಾ ಮಂಗಳೂರು ಕಾಲೇಜ್ನಲ್ಲಿ ಫೆಲೋಶಿಪ್ ಮಾಡ್ತಾ ಇದ್ದಾಗ ಆ ಕಾಲೇಜ್ಗೆ HOD ಆಗಿ ಮೃತ್ಯುಂಜಯ್ ಇದ್ದ. ಒಂದಿನ ಓಶೋ ಅನ್ನೊಬ್ಬ ಹುಡುಗ ವಯಸ್ಸಾದ ಮಹಿಳೆಯನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಬಂದಿರ್ತಾನೆ. ಅವ್ರಿಗೆ ಆ ಸಮಯದಲ್ಲಿ ಉಸಿರಾಡೋಕ್ಕೆ ಆಗ್ತಾ ಇರೋಲ್ಲ, ಅವ್ರ ಹತ್ರ ಜಾಸ್ತಿ ಟೈಮ್ನು ಕೂಡ ಇರೋದಿಲ್ಲ. ಅದರಿಂದ ಮೃತ್ಯುಂಜಯ್
ಪೇಷಂಟ್ಗೆ ಅವ್ನು ಹೇಳ್ದಂಗೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಶ್ರದ್ಧಾ ಮಾತ್ರ ಅವಳಿಗೆ ಟೈಮ್ ಇಲ್ಲದೆ ಇರೋದ್ರಿಂದ ತನ್ನ ಪದ್ಧತಿನಲ್ಲೇ ಟ್ರೀಟ್ಮೆಂಟ್ ಮಾಡಿ ಪೇಷಂಟನ್ನು ಬದುಕಿಸ್ತಾಳೆ. ಅದರಿಂದ ಅಲ್ಲಿದ್ದವ್ರು ಎಲ್ಲರೂ ಇವಳು ಟ್ರೀಟ್ಮೆಂಟ್ ಮಾಡಿರೋ ಟೆಕ್ನಿಕ್ಕನ್ನು ನೋಡಿ ಮೆಚ್ಕೊತಾರೆ. ಅವತ್ತಿನಿಂದಾನೇ ಮೃತ್ಯುಂಜಯಗೆ ಶ್ರದ್ಧಾ ಅಂದರೆ ಕೋಪ ಇರುತ್ತೆ. ಹಾಗೆ ಅಜ್ಜಿಯನ್ನು ಸೇವ್ ಮಾಡಿದ್ದಕ್ಕೆ ಓಶೋ ಶ್ರದ್ಧಾ ಮೇಲೆ ಪ್ರೀತಿಯನ್ನು ಬೆಳೆಸ್ಕೊತಾರೆ. ಪ್ರತಿದಿನ ಅವಳನ್ನು ಭೇಟಿ ಆಗಬೇಕು ಅಂತ ಬೇರೆಯವ್ರನ್ನ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಮಾಡಿಸ್ತಾ ಇರ್ತಾನೆ. ಓಶೋ ರೇಡಿಯೋ ಜಾಕಿಯಾಗಿ ಕೆಲಸ ಮಾಡ್ತಾ ಇರ್ತಾನೆ. ಇನ್ನು ಹೀಗೆ ಇವರಿಬ್ಬರ ಮಧ್ಯೆ ನಡೀತಾ ಇರತ್ತೆ. ಒಂದಿನ ಮೃತ್ಯುಂಜಯ್ ಶ್ರದ್ಧಾನ ತನ್ನ ಕ್ಯಾಬಿನ್ಗೆ ಕರೆದು, ನಾವು 30 ವರ್ಷಗಳಿಂದ ಇದೇ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀವಿ, ಆದರೆ ನಮ್ಮ ಟೆಕ್ನಿಕ್ಕೇ ತಪ್ಪು ಅಂತ ಹೇಳ್ತಾ ಇದೆಯಾ ಅಂದಾಗ ಶ್ರದ್ಧಾ ಹೇಳ್ತಾ, ಆ ಪೇಷಂಟ್ ಬದುಕೋಕೆ ಇನ್ನು ಜಾಸ್ತಿ ಟೈಮ್ ಇರಲ್ಲ, ಅದರಿಂದಾನೇ ಆ ರೀತಿ ಮಾಡಿದೆ ಅಂತ ಹೇಳ್ತಾಳೆ. ಇನ್ನು ಅವತ್ತಿನಿಂದಾನೇ ಮೃತ್ಯುಂಜಯ್ ಶ್ರದ್ಧಾ ಮೇಲೆ ಕೋಪ ಬೆಳೆಸ್ಕೊಂಡಿರ್ತಾನೆ. ಸೀನ್ ಮತ್ತೆ ಪ್ರೆಸೆಂಟಿಗೆ ಬರುತ್ತೆ. ಡಾಕ್ಟರ್ ವಿಷ್ಣು ಶ್ರದ್ಧಾ ಜೊತೆ ಮಾತಾಡ್ತಾ, ಒಂದು ಸೂಸೈಡ್ ಕೇಸ್ ಬಂದಿದೆ. ಆ ಹುಡುಗಿ ಹೆಸರು ಅನನ್ಯ. ಅವಳು ಎಷ್ಟೇ ಹೇಳ್ತಾ ಇದ್ರು ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ಕೊತಾ ಇದ್ದಾಳೆ. ನೀನು ಒಂದ್ಸಲ ಅವಳನ್ನ ಭೇಟಿಯಾಗಿ ಅವಳ ಜೊತೆ ಮಾತಾಡು ಅಂತ ಹೇಳ್ತಾನೆ. ಶ್ರದ್ಧಾ ಹೋಗಿ ಅನನ್ಯ ಜೊತೆ ಮಾತಾಡೋ ಪ್ರಯತ್ನ ಮಾಡಿದ್ರೂ ಅನನ್ಯ ಅವಳು ಸಾಯೋದಕ್ಕೆ ಕಾರಣ ಹೇಳೋದಿಲ್ಲ. ಅದರಿಂದ ಅವಳು ಅನನ್ಯ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಬೇಕು ಅಂತ ಹೊರಗಡೆಗೆ ಬಂದಾಗ ಅನನ್ಯ ತನ್ನ ಆಕ್ಸಿಜನ್ ಪೈಪನ್ನು ಕಿತ್ಕೊಂಡ್ಬಿಡ್ತಾಳೆ. ಇದರಿಂದ ತನ್ನ ಹಾರ್ಟ್ ಬೀಟ್ ನಿಂತೋಗುತ್ತೆ. ಇದರಿಂದ ಶ್ರದ್ಧಾ ಮತ್ತು ಅನನ್ಯ ಹತ್ರಕ್ಕೆ ಬಂದು ಅವಳಿಗೆ CPR ಮಾಡೋಕ್ಕೆ ಟ್ರೈ ಮಾಡಿದ್ರೂ ಅವಳ ಹಾರ್ಟ್ ಬೀಟ್ ರೀಗೇನ್ ಆಗಲ್ಲ. ಅದರಿಂದ ಅವಳಿಗೆ ಒಂದು ಐಡಿಯಾ ಬರುತ್ತೆ. O2 ಇಂಜೆಕ್ಷನನ್ನು ಅವಳಿಗೆ ಕೊಟ್ಟರೆ ಅವಳ ಬ್ರೈನ್ ಸೆಲ್ಸ್ ಆಕ್ಟಿವೇಟ್ ಆಗ್ಬೋದು ಅಂತ ಅಂದ್ಕೊಂಡು ಡಾಕ್ಟರ್ ವೆಂಕಿ ಹಾಗೂ ಡಾಕ್ಟರ್ ದೇವ್ಗೆ ಹೇಳಿ ಬೇರೆ ರೂಮ್ಗೆ ಶಿಫ್ಟ್ ಮಾಡಿ ಅವಳಿಗೆ O2 ಇಂಜೆಕ್ಷನನ್ನು ಕೊಡ್ತಾಳೆ. ಸ್ಟಾರ್ಟಿಂಗಲ್ಲಿ ಅವಳ ರೇಟ್ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇದ್ರೂ ಆಮೇಲೆ ಅದು ಡಿಕ್ರೀಸ್ ಆಗಿರೋದ್ರಿಂದ ಅನನ್ಯ ಸತ್ತೋಗ್ಬಿಡ್ತಾಳೆ. ಒಂದು ವೇಳೆ ಹಾಸ್ಪಿಟಲ್ ಎಲ್ಲರಿಗೂ O2 ಇಂಜೆಕ್ಷನ್ ಮಾಡಿರೋದ್ರಿಂದ ಇವಳು ಸತ್ತೋಗ್ಬಿಟ್ಟಿದ್ದಾಳೆ ಅಂತ ಗೊತ್ತಾದರೆ ಇವಳ ಪ್ರಾಜೆಕ್ಟ್ ನಿಲ್ಲೋಗುತ್ತೆ ಅಂತ ಹೇಳಿ ಎಲ್ಲರೂ ಸೈಲೆಂಟ್ ಆಗಿರ್ತಾರೆ. ನೆಕ್ಸ್ಟ್ ದಿನ ಶ್ರದ್ಧಾ ಬರ್ತ್ಡೇ ಆಗಿರೋದ್ರಿಂದ ಎಲ್ರಿಗೂ ಪಾರ್ಟಿ ಕೊಡ್ತಾಳೆ. ಡಾಕ್ಟರ್ಸ್ ಎಲ್ಲರೂ ಖುಷಿಯಾಗಿರ್ತಾರೆ. ಆದರೆ ಇವಳು ಮಾತ್ರ ಅವಳು ಇಂಜೆಕ್ಷನ್ ಆಗಿದ್ದ O2 ಅನನ್ಯಗೆ ಕೊಡೋದ್ರಿಂದ ಅವಳು ಸತ್ತೋಗಿದ್ದಾಳೆ ಅಂತ ಅದನ್ನು ಯೋಚನೆ ಮಾಡ್ತಾ ಇರ್ತಾಳೆ. ಇಷ್ಟರಲ್ಲೇ ರೇಡಿಯೋನಲ್ಲಿ ಓಶೋ ವಾಯ್ಸ್ ಕೇಳಿ ಓಶೋ ಬಗ್ಗೆ ನೆನಪು ಮಾಡ್ಕೊತಾಳೆ. ಒಂದಿನ ಮೃತ್ಯುಂಜಯ್ ಒಬ್ಬ ಪೇಷಂಟಿಗೆ ಹಾರ್ಟ್ ಬೈಪಾಸ್ ಸರ್ಜರಿಯನ್ನು ಮಾಡಿರ್ತಾನೆ. ಆದರೆ ಅದು ಸಕ್ಸಸ್ಫುಲ್ ಆಗದೆ ಇರೋದ್ರಿಂದ ಪೇಷಂಟ್ ಸತ್ತೋಗ್ಬಿಡ್ತಾನೆ. ಅದರಿಂದ ಮೃತ್ಯುಂಜಯ್ ಶ್ರದ್ಧಾಗೆ ಈ ವಿಷಯವನ್ನ ಅವನ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳು ಅಂತ ಹೇಳಿದಾಗ ಹೇಗೆ ಹೇಳೋದು ಅಂತ ಹೇಳಿ ಬೇಜಾರಾಗಿ ಬೀಚ್ ಹತ್ರ ಕೂತ್ಕೊಂಡಿರ್ತಾಳೆ. ಆವಾಗೆ ಓಶೋ ಬಂದು ಅವಳಿಗೆ ಧೈರ್ಯ ಹೇಳೋದ್ರಿಂದ ಅವರಿಗೆ ಹೋಗಿ ವಿಷಯವನ್ನ ಕನ್ವೆ ಮಾಡ್ತಾಳೆ. ಇನ್ನು ಮೆಲ್ಲಗೆ ಓಶೋನ ಶ್ರದ್ಧಾ ಕೂಡ ಇಷ್ಟಪಡ್ತಾ ಇರ್ತಾಳೆ. ಸೀನ್ ಮತ್ತೆ ಪ್ರೆಸೆಂಟ್ಗೆ ಬರುತ್ತೆ. ಡಾಕ್ಟರ್ ದೇವ್ ಶ್ರದ್ಧಾಗೆ ಕಾಲ್ ಮಾಡಿ, ಒಂದು ಎಮರ್ಜೆನ್ಸಿ ಕೇಸ್ ಬಂದಿದೆ, ಪೇಷಂಟ್ ಹೆಸರು ಓಂಕಾರ್, ನೀನು ಬೇಗ ಹಾಸ್ಪಿಟಲ್ಗೆ ಬಾ ಅಂತ ಕರೆಯೋದ್ರಿಂದ ಅವಳು ಕೂಡ ತನ್ನ ಟೀಮ್ ಜೊತೆ ಹಾಸ್ಪಿಟಲ್ಗೆ ಹೋಗಿರ್ತಾಳೆ. ಅವರು ಓಂಕಾರ್ ಮೆಡಿಕಲ್ ಕಂಡೀಷನ್ನ ನೋಡಿದಾಗ ಅವನು ಆವಾಗಲೇ ಕೋಮಾಗೆ ಹೋಗೋ ಸ್ಟೇಜ್ನಲ್ಲಿ ಇರ್ತಾನೆ. ಅದನ್ನ ಹೇಗಾದರೂ ಸ್ಟಾಪ್ ಮಾಡಬೇಕು ಅಂತ ಯೋಚನೆ ಮಾಡಿ ಇನ್ನು ಕೊನೆಯದಾಗಿ O2 ಲಿಕ್ವಿಡನ್ನು ಅವನಿಗೂ ಕೊಡಬೇಕು, ಆದರೆ ಕರೆಕ್ಟ್ ಡೋಸ್ನಲ್ಲಿ ಅಂತ ಅಂದ್ಕೊಂಡು ಇಂಜೆಕ್ಟ್ ಮಾಡಿರ್ತಾರೆ. ಇವರು ಅಂದ್ಕೊಂಡಿದ್ದಂಗೆನೆ ಅದು ಕರೆಕ್ಟಾಗಿ ವರ್ಕ್ ಆಗ್ತಾ ಇರತ್ತೆ. ಪೇಷಂಟ್ ರಿಕವರ್ ಆಗ್ತಾ ಇರ್ತಾನೆ. ಇಷ್ಟರಲ್ಲೇ ಹಾಸ್ಪಿಟಲ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿರೋದ್ರಿಂದ ಬೆಂಕಿ ಹತ್ಕೊಂಡು ರೂಮ್ ಎಲ್ಲ ಉರಿತಾ ಇರತ್ತೆ. ಡಾಕ್ಟರ್ಸ್ ಎಲ್ಲರೂ ಹೊರಗಡೆಗೆ ಹೋಗ್ಬಿಡ್ತಾರೆ. ಆದರೆ ಡೇವ್ ಮಾತ್ರ ಪೇಷಂಟ್ನ ಹೊರಗಡೆ ತೊಗೊಂಬರ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾಗ ಅದೇ ರೂಮ್ನಲ್ಲಿ ಹೊಗೆ ಜಾಸ್ತಿ ಆಗೋಗಿರೋದ್ರಿಂದ ಲಾಕ್ ಆಗಿಬಿಡ್ತಾನೆ. ಶ್ರದ್ಧಾಗೂ ಎಷ್ಟೇ ಪ್ರಯತ್ನ ಮಾಡಿದ್ರೂ ಡೋರ್ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ಡಾಕ್ಟರ್ ದೇವ್ ಕಣ್ತಿರುಗಿ ಅಲ್ಲೇ ಬಿದ್ದುಬಿಡ್ತಾನೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಶ್ರದ್ಧಾ ಎದ್ದು ನೋಡಿದಾಗ ಅವಳಿಗೆ ಗೊತ್ತಾಗೋ ವಿಷಯ ಏನು ಅಂತಂದರೆ ಓಂಕಾರ್ ಬಾಡಿ ಅದೇ ಉರಿನಲ್ಲಿ ಸುಟ್ಟೋಗಿರುತ್ತೆ. ಅದೇ ರೂಮ್ನಲ್ಲಿ ಇದ್ದ ಡಾಕ್ಟರ್ ಡೇವ್ ಹೊಗೆ ಜಾಸ್ತಿ ಆಗಿರೋದ್ರಿಂದ ಉಸಿರಾಡೋದಕ್ಕೆ ಪ್ರಾಬ್ಲಮ್ ಆಗಿರುತ್ತೆ. ಇದನ್ನ ತಿಳ್ಕೊಂಡಿದ್ದ ಡಾಕ್ಟರ್ ಮೃತ್ಯುಂಜಯ್ ಹಾಗೂ ವಿಷ್ಣು ಅಲ್ಲಿಗೆ ಬರ್ತಾರೆ. ಮೃತ್ಯುಂಜಯ್ ಹೇಗಾದರೂ ಶ್ರದ್ಧಾನ ಈ ಕೇಸ್ನಲ್ಲಿ ಸಿಗಾಕ್ಸ್ಬೇಕು ಅಂತ ಅನ್ಕೊಂಡು ಡಾಕ್ಟರ್ ವಿಷ್ಣು ಜೊತೆ ಇವಳು ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಇರ್ತಾಳೆ, ಇವಳಿಂದಾನೇ ಈ ರೀತಿ ಆಗಿದೆ ಅಂತ ಹೇಳ್ತಾ ಇರ್ತಾನೆ. ಅದೇ ದಿನ ಸಂಜೆ ದೇವ್ಗೆ ಎಚ್ಚರಿಕೆ ಬರುತ್ತೆ. ಅವನ ಹತ್ರಕ್ಕೆ ಹೋಗಿ ನೋಡಿದಾಗ ಶ್ರದ್ಧಾಗೆ ಗೊತ್ತಾಗೋ ವಿಷಯ ಏನು ಅಂತಂದರೆ ಆ ರೂಮ್ನಲ್ಲಿ ಇದ್ದ ಜಾಸ್ತಿ ಹೊಗೆಯಿಂದಾಗಿ ಡೇವ್ನ ಬ್ರೈನ್ ಸೆಲ್ಸ್ ಹಾಳಾಗಿರ್ತವೆ. ಅದರಿಂದ ಅವನು ತನ್ನ ಪಾಸ್ಟ್ ಎಲ್ಲ ಮರ್ತೋಗಿರ್ತಾನೆ. ದೇವ್ಗೆ ಈ ಪರಿಸ್ಥಿತಿ ಬರೋದಕ್ಕೆ ತಾನೇ ಕಾರಣ ಅಂತ ಅಂದ್ಕೊಂಡಿದ್ದ ಶ್ರದ್ಧಾ ದೇವ್ನ ಕರ್ಕೊಂಡು ತನ್ನ ಮನೆಗೆ ಹೋಗಿ ಪಾಸ್ಟ್ ಎಲ್ಲ ಅವನಿಗೆ ನೆನ್ಪು ಬರೋದಕ್ಕೆ ನಡೆದಿರೋ ವಿಷಯಗಳನ್ನೆಲ್ಲ ಅವನ ಜೊತೆ ಹೇಳ್ಕೊತಾ ಇರ್ತಾಳೆ. ಈ ಪ್ರಾಸೆಸ್ನಲ್ಲೇ ಡಾಕ್ಟರ್ ಡೇವ್ ಶ್ರದ್ಧಾನ ಇಷ್ಟಪಡೋದ್ರಿಂದ ಅವಳು ಓಶೋನ ನೆನ್ಪು ಮಾಡ್ಕೊತಾಳೆ. ಓಶೋ ಮತ್ತು ಶ್ರದ್ಧಾ ಇಬ್ಬರು ಕ್ಲೋಸ್ ಆಗಿ ಇರ್ತಾರೆ. ಆವಾಗೆ ಓಶೋಗೆ ದೊಡ್ಡ ಮ್ಯೂಸಿಕ್ ಕಂಪನಿಯಿಂದ ಆಫರ್ ಲೆಟರ್ ಬರುತ್ತೆ.
ಹೇಳಬೇಕಂದ್ರೆ ಇವನಿಗೆ ಮ್ಯೂಸಿಕಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ. ಅದರಿಂದ ಅಲ್ಲಿಗೆ ಹೋಗಬೇಕು ಅಂತ ಅನ್ಕೊತಾನೆ. ಇನ್ನು ಪ್ರೆಸೆಂಟ್ ಸೀನ್ನಲ್ಲಿ ಶ್ರದ್ಧಾ ಎಲ್ಲಿ ಕಾಣ್ತಿದ್ರು ಮೀಡಿಯಾದವರು ಓಂಕಾರ್ ಕೇಸ್ ಬಗ್ಗೆನೇ ಅವಳನ್ನ ಕೇಳ್ತಾ ಇರ್ತಾರೆ. ಅದರಿಂದ ಡಾಕ್ಟರ್ ಮೃತ್ಯುಂಜಯ್ ಇನ್ ಹೈಯರ್ ಅಥಾರಿಟೀಸ್ ಶ್ರದ್ಧಾನ ಕರೆದು ಓಂಕಾರ್ ಸಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೆದೋಗಿದೆ ಅಂತ ಹೇಳು ಅಂತ ಹೇಳ್ತಾನೆ. ಸರಿ ಅಂತ ಅಂದಿದ ಶ್ರದ್ಧಾ ಮೀಡಿಯಾ ಮುಂದಕ್ಕೆ ಹೋಗಿ ಓಂಕಾರ್ಗೆ ಪ್ರಾಬ್ಲಮ್ ಏನಿಲ್ಲ, ಅವನು ಬದುಕೇ ಇದ್ದ, ಆದರೆ ಹಾಸ್ಪಿಟಲ್ನ ಎಕ್ವಿಪ್ಮೆಂಟ್ಸ್ ತುಂಬ ಹಳೆವಾಗಿರೋದ್ರಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಅವನು ಸತ್ತೋಗಿದ್ದಾನೆ ಅಂತ ಹೇಳ್ತಾಳೆ. ಇದರಿಂದ ಮೃತ್ಯುಂಜಯಂಗೆ ಇನ್ನೂ ಕೋಪ ಬರುತ್ತೆ. ನೆಕ್ಸ್ಟ್ ಸೀನ್ನಲ್ಲಿ ಶ್ರದ್ಧಾ ದೇವ್ನ ಕರ್ಕೊಂಡು ಇವರ ಪ್ರಾಜೆಕ್ಟ್ಗೆ ಫಂಡನ್ನು ಕೊಡ್ತೀನಿ ಅಂತ ಹೇಳಿದ್ದ ಡೈರೆಕ್ಟರ್ನ ಮೀಟ್ ಆಗೋದಕ್ಕೆ ಹೋಗಿರ್ತಾಳೆ. ಅವಳು ಹೇಳ್ತಾ ನನಗೆ ಓಂಕಾರ್ ಕೇಸ್ನಿಂದ ಹೊರಗಡೆ ಬರೋದಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳಿದಾಗ ಅವನು ಮಾತಾಡ್ತಾ ಓಂಕಾರ್ ನೀನು ಕೊಟ್ಟಿರೋ ಇಂಜೆಕ್ಷನ್ಗೆ ಅಲ್ಲ ಹಾಸ್ಪಿಟಲ್ ಎಕ್ವಿಪ್ಮೆಂಟ್ ಇದ್ದಾಗೆ ಸತ್ತೋಗಿದ್ದಾನೆ ಅಂತ ಹೇಗೆ ಪ್ರೂವ್ ಮಾಡ್ತೀಯಾ ಅಂತ ಕೇಳಿದಾಗ ಅವಳ ಹತ್ರ ಉತ್ತರ ಇರೋದಿಲ್ಲ. ನೆಕ್ಸ್ಟ್ ದಿನ ದೇವ್ ಮತ್ತು ಶ್ರದ್ಧಾ ನದಿ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ದೇವ್ ನದಿಯಲ್ಲಿ ಸ್ನಾನ ಮಾಡ್ತೀನಿ ಅಂತ ಹೇಳ್ತಾನೆ. ಅವಾಗೆ ಅವಳು ಮತ್ತೆ ಓಶೋ ಬಗ್ಗೆ ನೆನ್ಪು ಮಾಡ್ಕೊತಾಳೆ. ಅವನು ಶ್ರದ್ಧಾಗೆ ಪ್ರಪೋಸ್ ಮಾಡ್ತಾನೆ. ಆದರೆ ಅವಳು ನಾನಿವಾಗ ನಿನ್ನ ಪ್ರಪೋಸನ್ನು ಒಪ್ಕೊಳ್ಳೋದಿಲ್ಲ, ಯಾಕಂದರೆ ನಾವು ಪರಿಚಯ ಆಗಿ 4 ತಿಂಗಳೇ ಆಯಿತು, ನೀನು ಲೈಫ್ನಲ್ಲಿ ಸೆಟಲ್ ಆಗಿದ್ಮೇಲೆ ಈ ವಿಷಯದ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳ್ತಾಳೆ. ಆ್ಯಕ್ಚುಲಿ ಓಶೋ ಅಂದರೆ ಇವಳಿಗೂ ಇಷ್ಟ, ಬಟ್ ಅವನ ಫ್ಯೂಚರ್ಗೆ ಇವಳು ಅಡ್ಡಿ ಆಗಬಾರ್ದು ಅಂತ ಆ ರೀತಿ ಹೇಳಿರ್ತಾಳೆ. ಪ್ರೆಸೆಂಟ್ ಸೀನ್ನಲ್ಲಿ ನದಿನಲ್ಲಿ ಸ್ನಾನ ಮಾಡಿರೋದ್ರಿಂದ ದೇವ್ಗೆ ನೆಗಡಿ ಆಗಿರುತ್ತೆ. ಆಗ ದೇವ್ ಅವರ ಅಪ್ಪ ಶ್ರದ್ಧಾಗೆ ಕಾಲ್ ಮಾಡಿರೋದ್ರಿಂದ ಈ ವಿಷಯವನ್ನು ಹೇಳಿದಾಗ ಅವ್ರು ಹೇಳ್ತಾ ನನ್ನ ಮಗನಿಗೆ ನೀರಂದರೆ ಭಯ, ಅವನು ನದಿನಲ್ಲಿ ಇಳಿದು ಸ್ನಾನ ಮಾಡಿದನ ಅಂತ ಕೇಳಿದಾಗ ಶ್ರದ್ಧಾನು ಸೈಲೆಂಟ್ ಆಗ್ತಾಳೆ. ಇದೇ ವಿಷಯವನ್ನು ಡಾಕ್ಟರ್ ಸೃಷ್ಟಿ ಮತ್ತು ವೆಂಕಿಗೆ ಹೇಳ್ತಾಳೆ. ಅದರಿಂದ ಸೃಷ್ಟಿ ಹೇಳ್ತಾ ಹಾಗಂದ್ರೆ ಅವತ್ತಿನ ದಿನ ಓಂಕಾರ್ ಬಾಡಿನಲ್ಲಿ ಇದ್ದ ಅವನ ಆತ್ಮ ದೇವ್ ಬಾಡಿನಲ್ಲಿ ಬಂದಿದ್ಯಾ ಅಂತ ಕೇಳ್ತಾಳೆ. ಬಟ್ ಈ ಮಾತನ್ನ ಶ್ರದ್ಧಾ ಅಷ್ಟು ನಂಬಲ್ಲ. ಇನ್ನು ಮೃತ್ಯುಂಜಯ್ ಹೇಗಾದ್ರೂ ಈ ಮರ್ಡರ್ ಕೇಸ್ನ ಶ್ರದ್ಧಾ ಮೇಲೆ ಹಾಕ್ಬೇಕು ಅಂತ ಹೇಳಿ ಕೋರ್ಟಿನಲ್ಲಿ ಇವಳ ಅಗೇನೆಸ್ಟ್ ಆಗಿ ಕೇಸ್ ಹಾಕ್ತಾನೆ. ಶ್ರದ್ಧಾ ಮಾತ್ರ ಓಂಕಾರ್ ಹಾಸ್ಪಿಟಲ್ನಲ್ಲಿ ಸರ್ಕ್ಯೂಟ್ ಆಗಿರೋದ್ರಿಂದಾನೇ ಅವನು ಸತ್ತು ಹೋಗಿದ್ದಾನೆ ಅಂತ ಹೇಳ್ತಾ ಇರ್ತಾಳೆ. ಅದರಿಂದ ಜಡ್ಜ್ ಮಾತಾಡ್ತಾ ಸರಿ, ಹಾಗಾದರೆ ಒಂದು ವೇಳೆ ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಅಂತಂದರೆ ಅದಕ್ಕೆ ಕರೆಕ್ಟಾಗಿ ಎವಿಡೆನ್ಸಸ್ನ ತೊಗೊಂಡು ಬಾ, ಪ್ರೂಫ್ಸ್ ಇದ್ರೇ ಕೋರ್ಟ್ ಒಪ್ಕೊಳ್ಳುತ್ತೆ ಅಂತ ಹೇಳೋದ್ರಿಂದ ಕೇಸನ್ನು ವಾಯ್ದಾ ಹಾಕ್ತಾರೆ. ಆಗ ಶ್ರದ್ಧಾ ಚೆನ್ನಾಗಿ ಯೋಚನೆ ಮಾಡಿ ಅವತ್ತಿನ ದಿನ CCTV ಫುಟೇಜನ್ನು ಇಟ್ಕೊಂಡ್ರೆ ನಾವು ಪ್ರೂಫ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದಾಗ ಮೃತ್ಯುಂಜಯ್ ಆಲ್ರೆಡಿ ಅವತ್ತಿನ ದಿನ ಫುಟೇಜನ್ನು ಡಿಲೀಟ್ ಮಾಡಿರ್ತಾನೆ. ಇನ್ನು ಶ್ರದ್ಧಾಗೆ ಇನ್ನೊಂದು ಆಪ್ಷನ್ ಇರೋದಿಲ್ಲ. ಅದರಿಂದ ಅವಳು ದೇವ್ಗೆ ಹೇಳ್ತಾ ಈ ಪ್ರಯೋಗವನ್ನು ನಾನು ನನ್ನ ಮೇಲೇ ಮಾಡ್ಕೋತೀನಿ, ನೀನು ಕಂಪ್ಲೀಟ್ ಪ್ರಾಸೆಸನ್ನು ವಿಡಿಯೋ ಮಾಡು, ಅದನ್ನೇ ಪ್ರೂಫ್ ಆಗಿ ನಾನು ನಾಳೆ ಕೋರ್ಟಲ್ಲಿ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳ್ತಾಳೆ. ಈ ವಿಷಯವನ್ನು ತಿಳ್ಕೊಂಡಿದ್ದ ಡಾಕ್ಟರ್ ವಿಷ್ಣು ಶ್ರದ್ಧಾಗೆ ಕಾಲ್ ಮಾಡಿ ಈ ರೀತಿ ಮಾಡೋದ್ರಿಂದ ನಿನ್ನ ಪ್ರಾಣಕ್ಕೆ ಅಪಾಯ ಅಂತ ಹೇಳ್ತಾನೆ. ಇದೇ ಸೀನ್ ಮೂವಿ ಸ್ಟಾರ್ಟಿಂಗಲ್ಲಿ ಬರುತ್ತೆ. ಶ್ರದ್ಧಾ ಒಂದು ಮಷಿನ್ನ ಸಹಾಯದಿಂದ ಅವಳ ಹಾರ್ಟ್ ಬೀಟ್ ನಿಂತು ಹೋಗಂಗೆ ಮಾಡ್ತಾಳೆ. ಹಾಗೆ ಅವಳು ಕೋಮಾಗೆ ಹೋಗ್ತಾ ಇರ್ತಾಳೆ. ಇಷ್ಟರಲ್ಲಿ ದೇವ್ ಆ O2 ಇಂಜೆಕ್ಷನನ್ನು ಇವಳಿಗೆ ಕೊಡ್ತಾನೆ. ಎಷ್ಟೊತ್ತು ವೆಯ್ಟ್ ಮಾಡಿದ್ರೂ ಇವಳಿಗೆ ಹಾರ್ಟ್ ಬೀಟ್ ರೀಗೇನ್ ಆಗಲ್ಲ. ಅವಾಗ ಸೃಷ್ಟಿ ಕೂಡ ಅಲ್ಲೇ ಇರ್ತಾಳೆ. ಸೃಷ್ಟಿ ಮತ್ತೆ ದೇವ್ ಇಬ್ರು ಶ್ರದ್ಧಾ ಇನ್ನ ಸತ್ತೋಗಿದ್ದಾಳೆ ಅಂತ ಅನ್ಕೊಂಡು ನೋವು ಪಡ್ತಾ ಇರ್ತಾರೆ. ಅವಾಗೆ ಶ್ರದ್ಧಾಗೆ ತನ್ನ ಅಪ್ಪಾಜಿ ಹೇಳಿರೋ ಮಾತುಗಳು ನೆನಪಾಗಿ ಸಡನ್ ಆಗಿ ಎಚ್ಚರಿಕೆ ಬರುತ್ತೆ. ಇದರಿಂದ ಸೃಷ್ಟಿ ಮತ್ತೆ ದೇವ್ ಇಬ್ಬರೂ ಖುಷಿ ಪಡ್ತಾರೆ. ಮತ್ತೆ ಆ ವಿಡಿಯೋನ ಶ್ರದ್ಧಾಗೆ ಕೊಡೋದ್ರಿಂದ ಶ್ರದ್ಧಾ ನೆಕ್ಸ್ಟ್ ದಿನ ಕೋರ್ಟ್ನಲ್ಲಿ ಆ ವಿಡಿಯೋವನ್ನು ಸಬ್ಮಿಟ್ ಮಾಡ್ತಾಳೆ. ಇನ್ನು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಇಲ್ಲದೆ ಇರೋದ್ರಿಂದ ಮೃತ್ಯುಂಜಯ್ಗೆ ಶಿಕ್ಷೆ ಬೀಳುತ್ತೆ. ನೆಕ್ಸ್ಟ್ ದಿನ ಶ್ರದ್ಧಾ ಓಂಕಾರ್ ಮನೆಗೆ ಹೋಗಿ ತನ್ನ ಅಮ್ಮನ ಜೊತೆ ಮಾತಾಡಿ ಅವತ್ತಿನ ದಿನ ನಿಮ್ಮ ಮಗನಿಗೆ ನಾನು ಕೊಟ್ಟಿರೋ ಇಂಜೆಕ್ಷನಿಂದ ಅವ್ನು ಸತ್ತೋಗಿಲ್ಲ, ಹಾಸ್ಪಿಟಲ್ ಮ್ಯಾನೇಜ್ಮೆಂಟಿಂದ ಹಾಗಾಗಿರೋದು ಅಂತ ಹೇಳ್ತಾಳೆ. ಆವಾಗೆ ಮೂವಿನಲ್ಲಿ ಅಲ್ಟಿಮೇಟ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನು ಅಂತಂದರೆ ಶ್ರದ್ಧಾ ಆ ಮನೆಯಲ್ಲಿ ಓಶೋ ಫೋಟೋವನ್ನು ಗಮನಿಸಿ ಯಾರು ಅಂತ ಕೇಳಿದಾಗ ಅವರಮ್ಮ ಹೇಳ್ತಾ ಇವನೇ ನನ್ನ ಮಗ ಓಂಕಾರ್, ಅವನ್ನ ಎಲ್ಲರೂ ಓಶೋ ಅಂತ ಹೇಳಿ ಕರಿತಾ ಇರ್ತಾರೆ ಅಂತ ಹೇಳ್ತಾಳೆ. ಅದರಿಂದ ಅವಳು ತುಂಬಾ ಶಾಕ್ ಆಗ್ತಾಳೆ. ಅವಾಗೆ ಅವಳಿಗೆ ಓಶೋಗೆ ಚಿಕ್ಕವನಿಂದಾಗಿದ್ಲು ಸ್ವಿಮ್ಮಿಂಗ್ ಅಂದರೆ ತುಂಬ ಇಷ್ಟ, ಜಾಸ್ತಿ ನದಿನಲ್ಲಿ ಸ್ನಾನ ಮಾಡ್ತಾ ಇದ್ದ ಅಂತ ಹೇಳಿ ಗೊತ್ತಾಗುತ್ತೆ. ಇನ್ನು ಅವಳು ದೇವ್ ಬಾಡಿನಲ್ಲಿ ಓಶೋ ಆತ್ಮ ಇದೆ ಅಂತ ಹೇಳಿ ನಂಬ್ತಾ ಇರ್ತಾಳೆ. ಯಾಕಂದರೆ ದೇವ್ನ ನೋಡಿದಾಗೆಲ್ಲ ಓಶೋ ಹೇಗೆ ಬಿಹೇವ್ ಮಾಡ್ತಾನೋ ಅದೇ ರೀತಿಯಲ್ಲಿ ಮಾಡ್ತಾ ಇರ್ತಾನೆ. ಈಗ ಓಂಕಾರ್ ಹೇಗೆ ಸತ್ತೋಗಿದ್ದಾನೆ ಅಂತ ತೋರಿಸ್ತಾರೆ. ಒಂದಿನ ಅವನು ಶ್ರದ್ಧಾ ಬಗ್ಗೆನೇ ಯೋಚನೆ ಮಾಡ್ತಾ ಬೈಕ್ ಡ್ರೈವ್ ಮಾಡ್ತಾ ಇರಬೇಕಾದ್ರೆ ಮುಂದ್ಗಡೆ ಬಂದಿರೋ ಚಿಕ್ಕ ಮಕ್ಕಳನ್ನ ದಾಟಿಸ್ಬೇಕು ಅಂತ ಪ್ರಯತ್ನದಲ್ಲಿ ಆಕ್ಸಿಡೆಂಟ್ ಆಗತ್ತೆ. ತಕ್ಷಣ ಅವನನ್ನು ಕರ್ಕೊಂಡು ಬಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರೂ ಶ್ರದ್ಧಾ ಅವನ ಮುಖ ನೋಡಿರಲ್ಲ. ಅದರಿಂದಾನೇ ಅವನು ಸತ್ತೋಗಿದ್ದಾನೆ ಅನ್ನೋ ವಿಷಯ ಅವಳಿಗೆ ಇವಾಗ ಗೊತ್ತಾಗುತ್ತೆ. ಇದರಿಂದ ಶ್ರದ್ಧಾ ಇನ್ನೂ ಬೇಜಾರಾಗ್ತಾಳೆ.
ಇಲ್ಲಿಗೆ ಈ ಮೂವಿ ಸ್ಟೋರಿ ಎಂಡ್ ಆಗುತ್ತೆ. ನನ್ನ ಎಕ್ಸ್ಪ್ರೆಷನ್ ನಿಮ್ಗೆ ಇಷ್ಟ ಆದರೆ ಕೆಳಗಿರೋ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದಕ್ಕೆ ಬರ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಥ್ಯಾಂಕ್ ಯು.